ಗೆಲುವಿಗೆ 1000 ಕಾರಣ. ಜನರ ಬೆಂಬಲದಿಂದಲೇ ಪುಣ್ಯವಂತ ಕೇವಲ 2 ವರ್ಷಗಳಲ್ಲಿ 100 ಶಾಲೆಗಳನ್ನು ತೆರೆದ. ಮಾಧ್ಯಮಗಳು ಪುಣ್ಯವಂತನ ಶಾಲೆಯ ಬಗ್ಗೆ ಹಾಗೂ ಆತನ ಸಾಧನೆಯ ಬಗ್ಗೆ ಕೊಂಡಾಡಿದವು. ಆತನ ಗೆಲುವಿಗೆ ಆತನಲ್ಲಿರುವ ಆಧ್ಯಾತ್ಮ ಶಕ್ತಿ ಕಾರಣ ಎಂದು ಕೆಲವರು ಹೇಳಿದರೆ, ಕೆಲವು ಪತ್ರಿಕೆಗಳು ಆತನ ಗೆಲುವಿಗೆ ಕಾರಣಗಳೇನೆಂಬ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದವು. ಆ ಪಟ್ಟಿ ಹೀಗಿತ್ತು: 1. ಪುಣ್ಯವಂತನ ಗುರುಗಳು. 2. ಪುಣ್ಯವಂತನ ಆಧ್ಯಾತ್ಮ ಶಕ್ತಿ. 3. ಪುಣ್ಯವಂತನ ಪರಿಶ್ರಮ. 4. ಪುಣ್ಯವಂತ ಅನುಭವಿಸಿದ ಕಷ್ಟ. 5. ಪುಣ್ಯವಂತನ ಉದಾತ್ತ ಮನೋಭಾವ. 6. ಪುಣ್ಯವಂತನ ವಿದ್ಯಾಭ್ಯಾಸ. 7. ಮಕ್ಕಳಿಗೆ ಶಿಕ್ಷಣ ನೀಡುವ ವಿನೂತನ ಪದ್ಧತಿ. 8. ಪುಣ್ಯವಂತನ ಸಹೋದ್ಯೋಗಿಗಳು. 9. ಪುಣ್ಯವಂತನಿಗೆ ಸಹಕರಿಸಿದ ಶಿವಧಾಮ ನಗರದ ಜನತೆ. 10. ಪುಣ್ಯವಂತನ ಶಾಲೆಯಲ್ಲಿದ್ದ ವಿದ್ಯಾರ್ಥಿಗಳು. ಪ್ರತಿಯೊಂದು ಪತ್ರಿಕೆಗಳು ಹಲವಾರು ಕಾರಣಗಳನ್ನು ನೀಡಿದ್ದವು. ಪುಣ್ಯವಂತ ಜನತೆಯ ದೃಷ್ಟಿಯಿಂದ ಗೆದ್ದಿದ್ದ, ಆದರೆ ಆತನ ಗುಮ್ಮಟ ಕಟ್ಟುವ ಕನಸೇನಾಯಿತು ಎಂಬುದೇ ಯಾರಿಗೂ ತಿಳಿದಿರಲಿಲ್ಲ. ಚಿಕ್ಕ ವಯಸ್ಸಿನಿಂದಲೂ ನಾನೊಂದು ಗುಮ್ಮಟ ಕಟ್ಟಬೇಕೆಂದು ಹವಣಿಸುತ್ತಿದ್ದ ಪುಣ್ಯವಂತ ಸಮಾಜದ ದೃಷ್ಟಿಯಲ್ಲಿ ಗೆದ್ದ ವ್ಯಕ್ತಿ. ಆದರೆ ಆತ ಅಂದುಕೊಂಡಿದ್ದನ್ನು ಸಾಧಿಸದೇ ಬಿಟ್ಟಿದ್ದು ಏಕೆ ಎಂಬುದೇ ಉತ್ತರವಿಲ್ಲದ ಪ್ರಶ್ನೆಯಾಗಿತ್ತು. ಕಾಶಿಗೆ ಹೊರಟವನು ಕಾಶ್ಮೀರಕ್ಕೆ ಹೋದನೆ ಎಂಬ ಪ್ರಶ್ನೆಗೆ ಉತ್ತರ ಸಿಗಲು ಪುಣ್ಯವಂತ ಎಲ್ಲಿಯೂ ಬಾಯ್ದೆರೆದು ಮಾತನಾಡಿರಲಿಲ್ಲ. ಯಶಸ್ಸೆಂಬುದು ನಿನ್ನ ಸದಗುಣಗಳ ಸಮ್ಮಿಲನ. ಮನಸ್ಸನ್ನು ನಿಯಂತ್ರಿಸದಿದ್ದರೂ ವೃತ್ತಿಗೆ ದ್ರೋಹ ಮಾಡಬೇಡ. ಪುಣ್ಯವಂತನ ಒಂದು ಶಾಲೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನಿತರಾಗಿದ್ದ ಜ್ಞಾನಿಗಳು ತಮ್ಮ ಸುದೀರ್ಘ ಪ್ರವಚನ ಆರಂಭಿಸಿದರು. ಸಮಸ್ತ ಮನುಕುಲಕ್ಕೂ ಸಂತೃಪ್ತಿ ಹಾಗೂ ಸಮೃದ್ಧಿ ದೊರೆಯಲೆಂದು ಭಗವಂತನಲ್ಲಿ ಬೇಡುತ್ತಾ ನಿಮ್ಮೆಲ್ಲರ ನೆಚ್ಚಿನ ಪುಣ್ಯವಂತನ ಸಾಧನೆಯ ಬಗ್ಗೆ ಇಂದು ಮಾತನಾಡಬೇಕೆಂಬ ಭಗವಂತನ ಇಚ್ಛೆಯಂತೆ ಇಲ್ಲಿ ಬಂದಿದ್ದೇನೆ. ಪತ್ರಿಕೆಗಳು ಪುಣ್ಯವಂತನ ಯಶಸ್ಸಿಗೆ ಹಲವಾರು ಕಾರಣಗಳನ್ನು ನೀಡಿವೆ. ಅವೆಲ್ಲವೂ ನಿಜವಿರಬಹುದು. ಆದರೆ ಆತನ ಯಶಸ್ಸಿಗೆ ಬಹುಮುಖ್ಯ ಕಾರಣ ಆತನಲ್ಲಿರುವ ವೃತ್ತಿನಿಷ್ಠೆ. ಪುಣ್ಯವಂತ ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿ. ಒಳಿತು ಕೆಡುಕುಗಳ ವ್ಯತ್ಯಾಸವಿಲ್ಲದೆ ಎಲ್ಲಾ ಕಾರ್ಯಗಳನ್ನು ಮಾಡುತ್ತಲೇ ಬಂದ. ಎಲ್ಲರಂತೆಯೇ ಸಂಸಾರ, ಹಣ, ಮೋಹಗಳ ಅಧೀನನಾಗಿಯೇ ಬೆಳೆದ. ನೋವು ಅವಮಾನಗಳನ್ನು ಸಹಿಸಿಕೊಳ್ಳುತ್ತಾ ಸೇಡಿನ ಜ್ವಾಲೆಯನ್ನು ಹೊಟ್ಟೆಯೊಳಗಿಟ್ಟುಕೊಂಡು ಬೆಳೆದ. ದೇವರೇ ಇಲ್ಲವೆಂದು ಕೇವಲ ವಿಜ್ಞಾನದ ಬೆಳಕಿನಲ್ಲಿ ಬದುಕಿದ. ಕೊನೆಗೆ ಆಧ್ಯಾತ್ಮದ ಬೆಳಕಿನೆಡೆಗೆ ಸಾಗಿದ. ಪುಣ್ಯವಂತನ ಯಶಸ್ಸಿಗೆ 1000 ಕಾರಣಗಳಿದ್ದರೂ ಆತನ ಯಶಸ್ಸಿಗೆ ಬಲವಾದ 3 ಕಾರಣಗಳಿವೆ. ಮೊದಲನೆಯದಾಗಿ ಆತನ ವೃತ್ತಿ ಧರ್ಮ. ತನ್ನ ತುಂಬು ಯೌವನದಲ್ಲಿಯೇ ಆತ ಶಿಕ್ಷಣ ನೀಡುವ ವೃತ್ತಿ ಆರಂಭಿಸಿದರೂ ಆತ ತನ್ನ ವೃತ್ತಿ ಧರ್ಮವನ್ನು ಪಾಲಿಸಿಕೊಂಡು ಬಂದ. ಹಾಳಾಗುವುದಕ್ಕೆ ಸಾಕಷ್ಟು ಅವಕಾಶಗಳಿರುವ ಅಂತಹ ವಯಸ್ಸಿನಲ್ಲಿಯೂ ಆತ ವೃತ್ತಿ ಧರ್ಮವನ್ನು ಪಾಲಿಸಿಕೊಂಡು ಬಂದಿದ್ದು ಆತನ ಯಶಸ್ಸಿಗೆ ಮೊದಲ ಕಾರಣ. ಸಮಸ್ತ ಮನುಕುಲಕ್ಕೆ ನನ್ನ ಉಪದೇಶವೇನೆಂದರೆ, ನೀವು ಯಾವುದೇ ವೃತ್ತಿಯನ್ನು ಮಾಡುತ್ತೀರಿ, ಆದರೆ ನಿಮ್ಮ ವೃತ್ತಿಧರ್ಮಕ್ಕೆ ದ್ರೋಹವೆಸಗಬೇಡಿ. ನೀವು ಒಬ್ಬ ಶಿಕ್ಷಕನಾಗಿದ್ದರೆ ಜೀವನದ ಕೊನೆಯ ಉಸಿರಿರುವವರೆಗೂ ಮಕ್ಕಳನ್ನು ದೇವರೆಂದೇ ಕಾಣಿರಿ. ಬಸ್ ನಿಲ್ದಾಣಗಳಲ್ಲಿ, ಬಸ್ಸುಗಳಲ್ಲಿ 4 ಜನ ಶಿಕ್ಷಕರು ಸೇರಿದ ಸ್ಥಳಗಳಲ್ಲಿ ಇಂದು ನಡೆಯುತ್ತಿರುವ ಚರ್ಚೆಯನ್ನು ಕೇಳಿದರೆ ಶಿಕ್ಷಕ ಯಾವ ಹಂತ ತಲುಪಿದ್ದಾನೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ವರ್ಷ ಎಷ್ಟು % DA ನೀಡಿದರೆ ಸಂಬಳ ಎಷ್ಟು ಜಾಸ್ತಿಯಾಗುತ್ತದೆ? LICಗೆಷ್ಟು? ಡಿಡಕ್ಷನ್, ಇನ್ಕ್ರಿಮೆಂಟ್ ಎಂಬ ಪದಗಳ ಹೊರತಾಗಿ ಈ ವರ್ಷ ನನ್ನ ಯಾವ ವಿದ್ಯಾರ್ಥಿ ಮುಂದೆ ಈ ದೇಶಕ್ಕೆ ಎಂತಹ ಕೊಡುಗೆ ನೀಡಬಲ್ಲ? ನಾನು ಈ ವರ್ಷ ಎಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಬಲ್ಲೆ ಎಂಬ ಚರ್ಚೆಗಳು ಆರಂಭವಾಗಬೇಕಾಗಿದೆ. ಮನೆ ಕಟ್ಟುವ ಬಗ್ಗೆ ಚರ್ಚೆ ಮಾಡುವುದಕ್ಕಾಗಿ ಶಿಕ್ಷಕನಾಗಬೇಕಿಲ್ಲ. ಮನಸ್ಸುಗಳನ್ನು ಕಟ್ಟಿ ಈ ದೇಶ ನಿರ್ಮಾಣ ಹೇಗೆ ಮಾಡಬೇಕೆಂಬ ಬಗ್ಗೆ ಮಾತನಾಡುವ ಶಿಕ್ಷಕರು ಬೇಕಾಗಿದ್ದಾರೆ. ಮನುಷ್ಯ ಬದುಕುವುದಕ್ಕಾಗಿ ಇಂತಹ ವೃತ್ತಿಯನ್ನೇ ಮಾಡಬೇಕೆಂಬ ನಿಯಮವೇನೂ ಇಲ್ಲ. ಆದರೆ ಧರ್ಮಪರವಾಗಿ ಬದುಕಿದರೆ ಸಾಕು, ಅವನ ಬದುಕು ಸಾರ್ಥಕ. ಗುರುಗಳು ತಮ್ಮ ಭಾಷಣವನ್ನು ಮುಂದುವರಿಸಿದ್ದರು. ವೃತ್ತಿಯನ್ನೇ ಪ್ರವೃತ್ತಿಯನ್ನಾಗಿಸಿಕೊಂಡವನು ಆದರ್ಶ ವ್ಯಕ್ತಿ. ನಿನ್ನ ತತ್ವಗಳೇ ನಿನ್ನ ಬದುಕನ್ನು ರೂಪಿಸುತ್ತವೆ. ನನ್ನ ಸೋಲಿಗೆ ನಾನೇ ಕಾರಣ ಎಂಬುದನ್ನು ಆತ್ಮಪೂರ್ವಕವಾಗಿ ಒಪ್ಪಿಕೊಂಡಿದ್ದು ಪುಣ್ಯವಂತನ ಗೆಲುವಿಗೆ ಮತ್ತೊಂದು ಪ್ರಮುಖ ಕಾರಣ. ಹಲವಾರು ಬಾರಿ ನಾವು ತಪ್ಪು ಮಾಡಿದ್ದರೂ, ನಾವು ಮಾಡಿರುವುದು ತಪ್ಪು ಎಂದು ಗೊತ್ತಿದ್ದರೂ ಒಪ್ಪಿಕೊಳ್ಳಲು ನಾವು ಸಿದ್ಧರಿರುವುದಿಲ್ಲ. ದೇವರು ತಪ್ಪು ಮಾಡಿದವರನ್ನು ಕ್ಷಮಿಸುತ್ತಾನೆ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದಿರುವುದು ನಾವು ಪ್ರಜ್ಞಾಪೂರ್ವಕವಾಗಿ ಮಾಡುವ 2ನೇ ತಪ್ಪು. ಮೊದಲ ತಪ್ಪನ್ನು ದೇವರು ಮನ್ನಿಸುತ್ತಾನೆ, 2ನೇ ತಪ್ಪನ್ನು ಎಂದಿಗೂ ಮನ್ನಿಸುವುದಿಲ್ಲ. ನಿಮಗೆ ಯಾರಾದರೂ ಮೋಸ ಮಾಡಿದ್ದರೆ ಅದಕ್ಕೆ 2 ಕಾರಣಗಳಿರುತ್ತವೆ. ಮೊದಲನೆಯದು ನಿಮ್ಮ ಅಜ್ಞಾನ, 2ನೆಯದು ನಿಮ್ಮ ದುರಾಸೆ. ಮನುಷ್ಯ ದುರಾಸೆ ಪಟ್ಟಾಗ ಮೋಸಕ್ಕೀಡಾಗುವುದು ಸಹಜ. ಕೆಲವೊಮ್ಮೆ ನಮ್ಮಲ್ಲಿರುವ ಅಜ್ಞಾನದಿಂದಾಗಿಯೂ ಮೋಸಕ್ಕೆ ಈಡಾಗುತ್ತೇವೆ. ನನಗೆ ಮೋಸವಾಯಿತು ಎಂದು ಪರಿತಪಿಸುವುದರಿಂದ ಪ್ರತಿಫಲ ಸಿಗುವುದಿಲ್ಲ, ನೆಮ್ಮದಿಯೂ ಇರುವುದಿಲ್ಲ. ಆದರೆ ನಮ್ಮ ಅಜ್ಞಾನದಿಂದ ನಮಗೆ ಶಿಕ್ಷೆಯಾಗಿದೆ ಎಂದು ಒಪ್ಪಿಕೊಂಡರೆ ನಮ್ಮ ಜ್ಞಾನ ಹೆಚ್ಚಿಸಿಕೊಳ್ಳಲು ಅದು ಸಹಾಯವಾಗುತ್ತದೆ.
ಪುಣ್ಯವಂತ ಎಲ್ಲಾ ಸೋಲುಗಳಿಗೂ ನಾನೇ ಕಾರಣ ಎಂದು ಒಪ್ಪಿಕೊಂಡಿದ್ದರಿಂದ ಮನಸ್ಸನ್ನು ನಿಗ್ರಹಿಸಲೇಬೇಕೆಂಬ ಹಠ ಹುಟ್ಟಿಕೊಂಡಿತು. ಇದರ ಪರಿಣಾಮ ನಿಮಗೆ ಗೊತ್ತೇ ಇದೆ. ಕೇವಲ ಒಂದು ಕೈಯಿಂದ ಚಪ್ಪಾಳೆಯಾಗುವುದಿಲ್ಲ. ಶಿಷ್ಯರ ಮನಸ್ಸನ್ನು ಅರ್ಥಮಾಡಿಕೊಂಡು ಅವರ ಇಚ್ಛೆಗಳು ಈಡೇರಲು ನಿಸ್ವಾರ್ಥ ಭಾವನೆಯಿಂದ ಶ್ರಮಿಸುವುದು ಗುರುವಿನ ಧರ್ಮ. ಗುರುಗಳ ಮಾತನ್ನು ಶಿರಸಾವಹಿಸುವುದು ಶಿಷ್ಯನ ಧರ್ಮ. ಪುಣ್ಯವಂತನಂತಹ ಶಿಷ್ಯರು ಎಲ್ಲಾ ಗುರುಗಳಿಗೂ ಸಿಗುತ್ತಾರೆ. ತಮ್ಮ ಶಿಷ್ಯಂದಿರು ಯಶಸ್ಸಿನ ಮೆಟ್ಟಿಲೇರಬೇಕೆಂಬುದು ಪ್ರತಿಯೊಬ್ಬ ಗುರುವಿನ ಧ್ಯೇಯವಾಗಬೇಕು. ನನ್ನ ಸೋಲಿಗೆ ನಾನೇ ಕಾರಣ ಎಂಬುದನ್ನು ಆತ್ಮಪೂರ್ವಕವಾಗಿ ಒಪ್ಪಿಕೊಂಡು ಮುಂದೆ ಹೆಜ್ಜೆ ಇಡುವ ಯಾವ ವ್ಯಕ್ತಿಗೂ ಯಶಸ್ಸು ದೊರೆಯದಿರಲು ಸಾಧ್ಯವೇ ಇಲ್ಲ. ಪುಣ್ಯವಂತನಿಗೆ ಇಂದು ವಿಶೇಷ ದಿನ. ಅದಕ್ಕೆ ಕಾರಣವನ್ನು ನೀವು ಆತನಿಂದಲೇ ತಿಳಿದುಕೊಳ್ಳಿರಿ. ಎಲ್ಲರಿಗೂ ಶುಭವಾಗಲಿ. ಗುರುಗಳು ತಮ್ಮ ಸುದೀರ್ಘ ಹಿತವಚನವನ್ನು ಮುಗಿಸುತ್ತಿದ್ದಂತೆಯೇ ಎಲ್ಲರ ಕಣ್ಣುಗಳು ಪುಣ್ಯವಂತನತ್ತ ತಿರುಗಿದವು, ಕಿವಿಗಳು ಅವನ ಧ್ವನಿ ಕೇಳಿಸಿಕೊಳ್ಳಲು ಕಾತರಿಸುತ್ತಿದ್ದವು. ನಿನ್ನ ಆತ್ಮವಿಶ್ವಾಸವೇ ನಿನ್ನ ಪ್ರಬಲ ಅಸ್ತ್ರ.